ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಎಸ್ ಎಲ್ ಸಿ ಎಕ್ಸಾಮ್ ಸಂಬಂಧಪಟ್ಟಿರೋ ಟಿಪ್ಸನ್ನು 9 ಟಿಪ್ಸನ್ನು ನೋಟ್ ಮಾಡ್ಕೊಂಡಿದ್ದೀನಿ. ಆ 9 ಟಿಪ್ಸನ್ನು ನಿಮಗೆ ಹೇಳ್ತೇನೆ. ಏನೇನು ಎಕ್ಸಾಮ್ ನಿಯರ್ ಆಗ್ತಾ ಇರೋದ್ರಿಂದ ಏನೇನು ಟಿಪ್ಸನ್ನು ಫಾಲೋ ಮಾಡೋ ಮುಖಾಂತರ ನಾವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅನ್ನೋದನ್ನು 9 ಟಿಪ್ಸನ್ನು ನಾನು ನೋಟ್ ಮಾಡಿದ್ದೀನಿ. ಅದನ್ನು ಈಚ್ ಟಿಪ್ಪನ್ನು ನಾವು ಅನಲೈಸ್ ಮಾಡ್ತಾ ಹೋಗೋಣ. ಅನಲೈಸ್ ಮಾಡಿದ್ರೆ ಈಸಿಯಾಗಿ ನಮಗೆ ಏನೇನು ಫಾಲೋ ಮಾಡ್ಬೋದು ಅನ್ನೋದ ತಿಳ್ಕೊಬೋದು. ಮೊದಲಿಗೆ ಫಸ್ಟ್ ಟಿಪ್ ಈಸ್ ಟೇಕ್ ದ ಜೆರಾಕ್ಸ್ ಮಾಡೆಲ್ ಪೇಪರ್ಸ್ ವಿತ್ ಕೀ ಆನ್ಸರ್ಸ್ ಅಂತ. ಮಾಡೆಲ್ ಪೇಪರ್ ಬಿಟ್ಟಿದ್ದಾರೆ, ನಿಮಗೆ 4 ಮಾಡೆಲ್ ಪೇಪರ್ಸ್ ಬಿಟ್ಟಿದ್ದಾರೆ. ಆ 4 ಮಾಡೆಲ್ ಪೇಪರ್ಸ್ ಕೀ ಆನ್ಸರ್ ಸಿಕ್ಕಿದೆ ಆಲ್ರೆಡಿ. ಸಿಗಲಿಲ್ಲ ಅಂದರೆ ನಾವೇ ಕೀ ಆನ್ಸರ್ಸನ್ನು ರೆಡಿ ಮಾಡ್ಕೋಬೋದು. ರೆಡಿ ಮಾಡಿಕೊಂಡ್ರೆ ಏನು ಬರೀಬೇಕು, ಎಷ್ಟು ಬರೀಬೇಕು, ಯಾವ ಕ್ವಶನ್ಗೆ ಎಷ್ಟು ಬರೆದ್ರೆ ನಾವು ಈಸಿಯಾಗಿ ಟೈಮನ್ನು ಪಿಕಪ್ ಮಾಡೋದು. ಆನ್ಸರ್ಸನ್ನು ಎಲ್ಲರೂ ಬರೀತಾರೆ ವಿತಿನ್ ದ ಟೈಮ್. 1 ಮಾರ್ಕ್ಸಿಗೆ ಇಷ್ಟು ಟೈಮ್ ಅಂತ ಇರುತ್ತೆ. ಅಷ್ಟು ಟೈಮಲ್ಲೇ 1 ಮಾರ್ಕ್ಸನ್ನು ನಾವು 1 ಮಾರ್ಕ್ಸ್ ಆನ್ಸರನ್ನು ಕಂಪ್ಲೀಟ್ ಮಾಡಬೇಕು. ಅದೇ ಥರ 2 ಮಾರ್ಕ್ಸ್ ಅಷ್ಟೇ, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್ ಎಷ್ಟು ಬರೀಬೇಕೋ ಅಷ್ಟು ಮಾತ್ರ ಬರೆಯೋದು. ಇದ್ರ ಮುಖಾಂತರ ಗೊತ್ತಾಗುತ್ತೆ. ಮಾಡೆಲ್ ಪೇಪರನ್ನು ಕ್ವಶನ್ ವಿತ್ ಆನ್ಸರ್ಸ್ ಬರ್ಕೊಳ್ಳೋದ್ರ ಮುಖಾಂತರ ಈಸಿಯಾಗಿ ನಾವು ಎಷ್ಟು ಬರೀಬೇಕು, ಯಾವ ಕ್ವಶನ್ಗೆ ಎಷ್ಟು ಬರೀಬೇಕು ಅಂತ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಟಿಪ್ ಏನು, ಸಾಲ್ವ್ ದ 2 ಪ್ರಿಪ್ರೇಟರಿ ಪೇಪರ್ಸ್ ಅಂತ. ಅಂದರೆ ಆಲ್ರೆಡಿ ಫಸ್ಟ್ ಪ್ರಿಪ್ರೇಟ್ರಿ, ಸೆಕೆಂಡ್ ಪ್ರಿಪ್ರೇಟ್ರಿ, 2 ಪ್ರಿಪ್ರೇಟರಿ ಆಗಿದೆ. ಈ 2 ಪ್ರಿಪ್ರೇಟರಿ ಕ್ವಶನ್ ಪೇಪರನ್ನು ತಗೊಂಡು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗಬೇಕು. ಸಾಲ್ವ್ ಮಾಡಿದ್ರೆ ನಿಮಗೆ ಒಂದು ಟೈಮ್, ಯಾವ ಟೈಮಲ್ಲಿ ನನಗೆ ಈ ಕ್ವಶನ್ಗೆ ಆನ್ಸರನ್ನು ಬರೀತೀನಿ. ಟೈಮ್ ಪಿಕಪ್ ಫಾರ್ ಎಕ್ಸಾಂಪಲ್ 3 ಅವರ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ನಾವು 3 ಅವರ್ಸಲ್ಲಿ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ನಿಮಗೆ ಒಂದು ಐಡಿಯಾ ಬರ್ತದೆ. ಸಾಲ್ವ್ ದ 2 ಪ್ರಿಪ್ರೇಟರಿ ಪೇಪರ್ಸ್. ಇನ್ನೊಂದು ಅಪ್ಕಮಿಂಗ್ 23ಇಂದ 3rd ಪ್ರಿಪ್ರೇಟರಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಅದನ್ನು ಕೂಡ ನಾವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಥರ್ಡ್ ಒನ್, ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಆ್ಯಂಡ್ ಹೌ ಟು ಪ್ರೆಸೆಂಟ್ ದ ರಿಲೆವೆಂಟ್ ಆನ್ಸರ್ ಅಂತ. ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಆ್ಯಂಡ್ ಹೌ ಟು ಪ್ರೆಸೆಂಟ್ ದ ರಿಲೆವೆಂಟ್ ಆನ್ಸರ್. ಫಸ್ಟ್ ಕ್ವಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕ್ವಶನ್ ಅಂಡರ್ಸ್ಟ್ಯಾಂಡ್ ಆದರೆ ನಮಗೆ ಈಸಿಯಾಗಿ ಆನ್ಸರ್ ಏನು ಬರಿಬೇಕಾಗುತ್ತೆ, ಯಾವುದು ರಿಲೆವೆಂಟ್ ಆನ್ಸರ್, ಇದಕ್ಕೆ ಎಷ್ಟು ಬರಿಬೇಕಾಗುತ್ತೆ ಅನ್ನೋದನ್ನು ತಿಳ್ಕೊಬೋದು. ಫಸ್ಟ್ ನಾವು ಕ್ವಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೆಕ್ಸ್ಟ್ 4th ಒನ್, ಸಾಲಿಡ್ಲಿ ಇನ್ಕ್ರೀಸ್ ದ ಸ್ಟಡಿ ಅವರ್ಸ್ ಮಿನಿಮಮ್ 1 to 2 ಅವರ್ಸ್. 1 ರಿಂದ 2 ಗಂಟೆ ಎಕ್ಸ್ಟೆಂಡ್ ಮಾಡ್ಕೋಬೇಕು ಟೈಮಿಂಗ್ಸನ್ನು, ಸ್ಟಡಿ ಅವರ್ಸನ್ನು. ಮಾರ್ನಿಂಗ್ 1 ಅವರ್ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು, ಈವ್ನಿಂಗ್ 1 ಅವರ್ ಎಕ್ಸ್ಟೆಂಡ್ ಮಾಡ್ತಾ ಹೋಗೋದು ಟೈಮ್. ಫಾರ್ ಎಕ್ಸಾಂಪಲ್ ಮಾರ್ನಿಂಗು 2 ಅವರ್ ಓದ್ತಾ ಇರ್ತೀರಾ, 3 ಅವರ್ಸ್ ಓದೋದು. ನೆಕ್ಸ್ಟ್ ಈವ್ನಿಂಗ್ ಅಷ್ಟೇ 2 ಅವರ್ಸ್ ಓದ್ತಾ ಇರ್ತೀರಾ, 3 ಅವರ್ಸ್ ಓದ್ತಾ ಇರ್ತೀರಾ, 4 ಅವರ್ಸ್ ಓದೋದು. ಈ ಥರ ನಾವು ಟೈಮನ್ನು ಸಾಲಿಡ್ಲಾಗೆ ಇನ್ಕ್ರೀಸ್ ಮಾಡ್ತಾ ಹೋಗೋದು. ಟೈಮಿಂಗ್ಸ್, ಸ್ಟಡಿ ಅವರ್ಸನ್ನು ಇನ್ಕ್ರೀಸ್ ಮಾಡ್ತಾ ಹೋಗೋದು. ಮತ್ತು ಸ್ಟಡಿ ಅವರ್ಸನ್ನು ಎಫೆಕ್ಟಿವ್ ಆಗಿ ಬಳಕೆ ಮಾಡ್ಕೊಳ್ಳೋದು. ನೆಕ್ಸ್ಟ್ 5th ಒನ್, ಯು ಶುಡ್ ಟ್ರೀಟ್ 3rd ಪ್ರಿಪ್ರೇಟರಿ ಲೈಕ್ ಫೈನಲ್ ಎಕ್ಸಾಮ್ ಅಂತ. ನೋಡಿ, ನಮಗೆ ಉಳಿದಿರೋದು ಲಾಸ್ಟ್ ಒಂದೇ ಒಂದು ಪ್ರಿಪ್ರೇಟರಿ ಇದೆ, ಅದು 3rd ಪ್ರಿಪ್ರೇಟರಿ 23rd ಸ್ಟಾರ್ಟ್ ಆಗ್ತಾ ಇದೆ. ಅದು ನಾವು ಫೈನಲ್ ಎಕ್ಸಾಮ್ ಥರ ಟ್ರೀಟ್ ಮಾಡಬೇಕು. ಫೈನಲ್ ಎಕ್ಸಾಮ್ ಇದೆ ನಮಗೆ, ಫೈನಲ್ ಎಕ್ಸಾಮ್ ಅಂತ. ಪ್ರಾಕ್ಟೀಸ್ ಮ್ಯಾಚ್, ಇಟ್ಸ್ ಲೈಕ್ ಎ ಪ್ರಾಕ್ಟೀಸ್ ಮ್ಯಾಚ್, ಇಟ್ಸ್ ಅ ಫೈನಲ್ ಎಕ್ಸಾಮ್ ಟ್ರೀಟ್ ಮಾಡಬೇಕು. ಮತ್ತು ಅದನ್ನು ಸೀರಿಯಸ್ ಆಗಿ ತಗೊಂಡು ನಾವು ಎಕ್ಸಾಮನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಬೇಕು. ನೆಕ್ಸ್ಟ್ 6th ಒನ್, ಯು ಶುಡ್ ಐಡೆಂಟಿಫೈ ಯುವರ್ ಮಿಸ್ಟೇಕ್ಸ್ ಇನ್ ಫಾಸ್ಟ್ ಪ್ರಿಪ್ರೇಟರಿ ಆನ್ಸರ್ ಶೀಟ್ಸ್, ಯುವರ್ಸ್ ಎಕ್ಸಾಮ್ ಆನ್ಸರ್ ಶೀಟ್ಸ್ ಅಂತ. ನೋಡಿ, ಎಕ್ಸಾಮ್ಸ್ ಆನ್ಸರ್ ಶೀಟ್ ಸಿಗುತ್ತೆ ನಿಮಗೆ, ಅಲ್ಲೇ 2 ಪ್ರಿಪ್ರೇಟರಿ ಆಗಿರೋದ್ರಿಂದ ನೀವು ಈಸಿಯಾಗಿ ಎಲ್ಲಿ ಮಿಸ್ಟೇಕ್ ಆಗಿದೆ, ನಾನು ಆನ್ಸರ್ ಎಲ್ಲಿ ಬರೆಯೋದ್ರಲ್ಲಿ ನಾನು ಫೇಲ್ಯೂರ್ ಆಗ್ತಾ ಇದ್ದೀನಿ, ಎಲ್ಲಿ ಮಾರ್ಕ್ಸ್ ಹೋಗ್ತಾ ಇದೆ, MCQ ಹೋಗ್ತಾ ಇದೆಯೋ, ಶಾರ್ಟ್ ಆನ್ಸರ್ಲ್ಲಿ ಹೋಗ್ತಾ ಇದೆಯೋ, ವೆರಿ ಶಾರ್ಟ್ ಆನ್ಸರಲ್ಲಿ ಹೋಗ್ತಾ ಇದೆಯೋ, 3 ಮಾರ್ಕ್ಸ್ ಕ್ವಶನಲ್ಲಿ ಹೋಗ್ತಾ ಇದೆಯೋ, 4 ಮಾರ್ಕ್ಸ್ ಕ್ವಶನಲ್ಲಿ ಹೋಗ್ತಾ ಇದೆಯೋ, 5 ಮಾರ್ಕ್ಸ್ ಕ್ವಶನ್, ಏರಿಯಾ ಎಲ್ಲಿ, ಯಾವ ಏರಿಯಾದಲ್ಲಿ ನೀನು ಮಿಸ್ಟೇಕ್ ಮಾಡ್ತಾ ಇದೆಯಾ ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಮತ್ತು ಆ ಏರಿಯಾನ ಕವರ್ ಮಾಡ್ಕೋಬೇಕು.
ಫೇಲ್ಯೂರ್ ಆಗ್ತಾ ಇದೆಯಲ್ಲ, ಎಲ್ಲಿ ಫೇಲ್ಯೂರ್ ಆಗ್ತಾ ಇದೆ, ನಮ್ಮ ಎಫರ್ಟ್ ಎಲ್ಲಿ ಫೇಲ್ಯೂರ್ ಆಗ್ತಾ ಇದೆಯೋ ಆ ಏರಿಯಾನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗಬೇಕು. ಅದಕ್ಕೆ ಹೆಚ್ಚು ಪ್ರಿಫರೆನ್ಸನ್ನು ಕೊಡಬೇಕು, ಮತ್ತು ಹೆಚ್ಚು ಆ ಏರಿಯಾಕ್ಕೆ ನೀವು ಟೈಮನ್ನು ಇಡಬೇಕು, ಮೀಸಲಾಗಿಡಬೇಕು. ಇದ್ರ ಮುಖಾಂತರ ನಾವು ಆ ಏರಿಯಾ ಫೇಲ್ಯೂರನ್ನು ನಾವು ರಿಕವರ್ ಮಾಡ್ಬೋದು. ನೆಕ್ಸ್ಟ್ 7th ಒನ್ 20 minutes ಡ್ರಿಲ್ ಅಂತ. 20 minutes ಡ್ರಿಲ್ ಅಂತಂದರೆ ಎವ್ರಿ ಡೇ. ಏನಿದು 20 minutes ಡ್ರಿಲ್ ಅಂತಂದರೆ ಮ್ಯಾಥಮೆಟಿಕ್ಸ್ ಫಾರ್ಮುಲಾಸ್ ಎಲ್ಲ ಲಿಸ್ಟ್ ಮಾಡ್ಕೋಬೇಕು. ಪ್ರತಿ ಒಂದು ಚಾಪ್ಟ್ರಲ್ಲೂ ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಏನು ಬರ್ತದೆ, ಫಸ್ಟ್ ಚಾಪ್ಟ್ರಲ್ಲಿ ಏನು ಬರ್ತದೆ, ಸೆಕೆಂಡ್ ಚಾಪ್ಟ್ರಲ್ಲಿ ಏನು ಬರ್ತದೆ, ಥರ್ಡ್ ಚಾಪ್ಟರ್, ವೆರಿ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ಫಾರ್ಮುಲಾ, ಅವನ್ನ ಲಿಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸೈನ್ಸ್ ಡಯಾಗ್ರಾಮ್ಸನ್ನು ಲಿಸ್ಟ್ ಮಾಡ್ಕೋಬೇಕು. ಸೋಷಿಯಲ್ ಮ್ಯಾಪ್ಸ್ ಗೊತ್ತಿದೆ, ನೀವು ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಹೇಳ್ತಾರೆ, ಡ್ರಾ ಮಾಡಿ. ಅದು ಅಷ್ಟೇ ನೋಡಿ. ಇವತ್ತು ಮ್ಯಾಥಮೆಟಿಕ್ಸ್ ಫಾರ್ಮುಲಾಸನ್ನು ಬರೆದ್ರೆ ಇನ್ನೊಂದು ನೆಕ್ಸ್ಟ್ ಡೇ ಸೈನ್ಸ್ ಡಯಾಗ್ರಾಮ್ಸನ್ನು ಡ್ರಾ ಮಾಡಬೇಕು. ನೆಕ್ಸ್ಟ್ ಅನದರ್ ಡೇ ಸೋಷಿಯಲ್ ಮ್ಯಾಪ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ಅಲ್ಟರ್ನೇಟ್ ಡೇಸಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ 20 minutes ಎವ್ರಿ ಡೇ 20 minutes ಇದಕ್ಕೆ ನೀವು ಮೀಸಲಾಗಿಟ್ಟರೆ ಏನಾಗುತ್ತೆ, ನಿಮಗೆ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಫಾರ್ಮುಲಾಸ್ ಇದ್ದರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಎವ್ರಿ ಚಾಪ್ಟ್ರಲ್ಲಿ ಫಾರ್ಮುಲಾಸ್ ಇರ್ತದೆ. ಆ ಫಾರ್ಮುಲಾಸ್ ಇದ್ದರೆ ಮಾತ್ರ ಪ್ರಾಬ್ಲಮ್ಸು 1 or 2 3 4 5 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಫಸ್ಟ್ ಫಾರ್ಮುಲಾ ಗೊತ್ತಾಗಬೇಕು. ಅದ್ರ ನೀವು 20 minutes ಅಲ್ಟರ್ನೇಟ್ ಡೇಸಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಪರ್ಫೆಕ್ಟಾಗಿ ಹೋಗ್ತೀರಾ. ಅದೇ ಥರ ನೆಕ್ಸ್ಟ್ 8th ಒನ್ ಲ್ಯಾಂಗ್ವೇಜಸ್ ಆರ್ ಸ್ಕೋರ್ ಬೂಸ್ಟರ್ಸ್ ಅಂತ. ಲ್ಯಾಂಗ್ವೇಜಸ್ ಗೊತ್ತಿದೆ ನೋಡಿ ನಿಮಗೆ, ಹೆಚ್ಚು ಪ್ರಿಫರೆನ್ಸ್ ಕೊಡೋದು ಸಬ್ಜೆಕ್ಟ್ ಯಾವ್ದು, ಮ್ಯಾಥಮೆಟಿಕ್ಸ್, ಸೈನ್ಸ್ ಆ್ಯಂಡ್ ಸೋಷಿಯಲ್ ಅಲ್ವಾ. ರಿಮೈನಿಂಗ್ ಅಂತಂದರೆ ಲ್ಯಾಂಗ್ವೇಜಸ್ ಕನ್ನಡ, ಇಂಗ್ಲೀಷ್, ಹಿಂದಿ. ನೋಡಿ ಇವಕ್ಕೆ ನೀವು ಪ್ರಿಫರೆನ್ಸ್ ಕೊಡಬೇಕು, ಲೀಸ್ಟ್ ಮಾಡಬಾರ್ದು. ಅತಿ ಕಡಿಮೆ ಟೈಮನ್ನು ಕೊಡೋಕೆ ಹೋಗ್ಬಾರ್ದು. ಯಾಕಂದರೆ ಲ್ಯಾಂಗ್ವೇಜಸ್ ಆರ್ ಸ್ಕೋರ್ ಬೂಸ್ಟರ್ಸ್ ಅಂತ ಹೇಳ್ತಾರೆ. ನೋಡಿ ಸ್ಕೋರ್ ನಿಮ್ಮದು ಓವರಾಲ್ ಸ್ಕೋರ್ ಜಾಸ್ತಿ ಆಗಬೇಕಂತಂದರೆ ಕನ್ನಡ, ಇಂಗ್ಲೀಷ್, ಹಿಂದಿಲಿ ಸ್ಕೋರ್ ಆಗಬೇಕು. ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಇದರಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆದ್ದರಿಂದ ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಕನ್ನಡ, ಇಂಗ್ಲೀಷ್, ಹಿಂದಿ ಲ್ಯಾಂಗ್ವೇಜಸನ್ನು ಪ್ರಿಫರೆನ್ಸನ್ನು ಕೊಡ್ತಾ ಹೋಗಬೇಕು. ಕಂಪೇರ್ಡ್ ಟು ಲೆಸ್ ಪ್ರಿಫರೆನ್ಸ್ ಇರಲಿ, ಕಂಪೇರ್ಡ್ ಟು ಕೋರ್ಸ್ ಸಬ್ಜೆಕ್ಟ್ಗೆ ಲ್ಯಾಂಗ್ವೇಜಸ್ಗೆ ಲೆಸ್ ಪ್ರಿಫರೆನ್ಸ್ ಕೊಟ್ಟರು ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಮತ್ತು ಕನ್ನಡ, ಇಂಗ್ಲೀಷ್, ಹಿಂದಿಯನ್ನು ಆನ್ಸರ್ಸನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಎಷ್ಟು ಬರಿಬೇಕಾಗುತ್ತೆ, 1 ಮಾರ್ಕ್ಸ್ಗೆ ಎಷ್ಟು ಬರಿಬೇಕು, 2 ಮಾರ್ಕ್ಸ್ಗೆ ಎಷ್ಟು ಬರಿಬೇಕು, 3 4 5 ಮಾರ್ಕ್ಸ್ಗೆ ಎಷ್ಟು ಬರಿಬೇಕು, ಇದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ನೋಡಿ ಕನ್ನಡ, ಇಂಗ್ಲೀಷ್, ಹಿಂದಿಯಲ್ಲಿ ಲೆಟರ್ ರೈಟಿಂಗ್ ಇರ್ತದೆ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಲೆಟರ್ ರೈಟಿಂಗ್ ಇರ್ತದೆ, ಓಕೆ. ಆಮೇಲೆ ಪ್ರಬಂಧ ಇರ್ತದೆ, ಸಮ್ಮರಿ ಎಸ್ಸೆ ಇರುತ್ತೆ ಇಂಗ್ಲೀಷಲ್ಲಿ, ಮೀನ್ಸ್ ಪ್ರಬಂಧ ಕನ್ನಡದಲ್ಲಿ. ಇವನ್ನೆಲ್ಲ 4 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ಹೆಚ್ಚು ಒತ್ತನ್ನು ಕೊಡಬೇಕು. ಅದಕ್ಕೆ ಬರವಣಿಗೆ ಇಂಪಾರ್ಟೆಂಟ್ ಇಲ್ಲ, ರೈಟಿಂಗ್ ಈಸ್ ಇಂಪಾರ್ಟೆಂಟ್. ಫಾಸ್ಟಾಗಿ ಕನ್ನಡವನ್ನು ಬರೆಯೋದನ್ನು ಕಲಿಬೇಕು. ಕನ್ನಡ, ಇಂಗ್ಲೀಷ್ ಬರಿತಾ ಇರ್ತೀರಾ, ಕನ್ನಡನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇದರಿಂದ ನಿಮಗೇನಾಗುತ್ತೆ, ಓವರಾಲ್ ಸ್ಕೋರ್ ಏನು ಮಾಡುತ್ತೆ, ಇಂಪ್ರೂವ್ ಆಗುತ್ತೆ. ಗೊತ್ತಾಯ್ತಾ, ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 9th ಒನ್ ನೋ ನ್ಯೂ ರೆಫರ್ ಬುಕ್ ಮೆಟೀರಿಯಲ್. ನೋಡಿ ನೀವು ರೆಫರ್ ಮಾಡ್ತಾ ಇದ್ದೀರಾ, ಮೆಟೀರಿಯಲ್ಸ್ ಇರ್ಬೋದು, ಬುಕ್ಸ್ ಇರ್ಬೋದು, ರೆಫರ್ ಮಾಡ್ತಾ ಇದ್ದೀರಾ. ಇದನ್ನು ಬಿಟ್ಟು ಬೇರೆ ನ್ಯೂ ರೆಫರೆನ್ಸ್ ಬುಕ್ಕನ್ನು ನೀವು ಬಳಕೆ ಮಾಡಬೇಡ್ದು, ಮೆಟೀರಿಯಲ್ಸನ್ನು ಯೂಸ್ ಮಾಡಬೇಡ್ದು. ಯಾಕೆ ಅಂತಂದರೆ ನೀವು ಆಲ್ರೆಡಿ ಫಿಕ್ಸ್ ಆಗಿದ್ದೀರಾ ಒಂದು ಆನ್ಸರ್ಸನ್ನು ಬರೆಯೋದು ಹೇಗೆ, ಈ ಕ್ವಶನ್ಗೆ ಈ ಆನ್ಸರ್ ಹೇಗೆ ಬರೆಯೋದು ಅಂತ. ಬೇರೆ ನ್ಯೂ ರೆಫರ್ ಮಾಡಿದಾಗ ಅದನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಆದ್ದರಿಂದ ನೀವು ಅವಾಯ್ಡ್ ಮಾಡಬೇಕು. ನೀವು ರೆಫರೆನ್ಸ್ ಬುಕ್ಕು ಮೆಟೀರಿಯಲ್ಸನ್ನು ಯೂಸ್ ಮಾಡೋದನ್ನು ನೀವು ಅವಾಯ್ಡ್ ಮಾಡಬೇಕು. ಏನು ಯೂಸ್ ಮಾಡ್ತಾ ಇದ್ರು ಓಲ್ಡಾಗಿ ಅದನ್ನೇ ಯೂಸ್ ಮಾಡ್ತಾ ಹೋಗಿ. ನೀವು ಬೇರೆ ನ್ಯೂ ಬುಕ್ಕನ್ನು ರೆಫರ್ ಮಾಡೋದನ್ನು ಅವಾಯ್ಡ್ ಮಾಡಿ. ಈ 9 ಟಿಪ್ಸನ್ನು ಫಾಲೋ ಮಾಡಿದ್ರೆ ನೀವು ಆಲ್ಮೋಸ್ಟ್ ಆಲ್ ಸಕ್ಸಸ್ ಆಗ್ಬೋದು. ರಿಮೈನಿಂಗ್ 28-29 ಡೇಸ್ ಇದೆ. ಎಲ್ಲರೂ ಈ 9 ಟಿಪ್ಸನ್ನು ಒಂದು ಸ್ವಲ್ಪ ಅಡಾಪ್ಟ್ ಮಾಡ್ಕೊಳ್ಳೋಣ. ಓಕೆ,
ಓಕೆ ಥ್ಯಾಂಕ್ ಯು.